ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಿನ್ನೆಯಿಂದ ಬೈಕ್ ಟ್ಯಾಕ್ಸಿಯನ್ನು ಸರ್ಕಾರ ಬಂದ್ ಮಾಡಿದೆ. ಸುಮಾರು 18% ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ನು ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನು ಬಳಸ್ತಾ ಇದ್ರು. ಬೆಂಗಳೂರಲ್ಲಿ ಸುಮಾರು 25-30 ಲಕ್ಷ ಜನ ಈ ಸರ್ವಿಸನ್ನು ಬಳಸ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಆಗಿರ್ಬೋದು, ಟ್ಯೂಷನ್ಗೆ ಹೋಗೋಕ್ಕೆ, ಸ್ಪೆಷಲ್ ಕ್ಲಾಸ್ಗೆ ಹೋಗೋಕ್ಕೆ, ಕಾಲೇಜ್ಗೆ ಹೋಗೋಕ್ಕೆ, ಎಮರ್ಜೆನ್ಸಿಗೆ, ಕೋರ್ಟ್ಗೆ ಹೋಗೋಕ್ಕೆ, ಆಸ್ಪತ್ರೆಗೆ ಹೋಗೋಕ್ಕೆ, ಆಫೀಸ್ಗೆ ಹೋಗೋಕ್ಕೆ, ಇಂಥ ವಿಚಾರ ಅಂತೆಲ್ಲ ಇಷ್ಟು 15-20 ಲಕ್ಷ ಜನ ಈ ಬೈಕ್ ಟ್ಯಾಕ್ಸಿಗಳನ್ನು ಬಳಸ್ತಾ ಇದ್ರು. ಕಾರಣ ಯಾಕೆ ಅಂತಂದರೆ, ಒಂದು ಕ್ಯಾಬ್ ಮತ್ತು ಆಟೋಗಳಿಗೆ ಕಂಪೇರ್ ಮಾಡಿದ್ರೆ ಸ್ಪೇಸ್ ಕಡಿಮೆ ಇರುತ್ತೆ, ಆರ್ಥಿಕವಾಗಿ ಇವೆರಡು ಕಂಪೇರ್ ಮಾಡಿದ್ರೆ ಕಡಿಮೆ ರೇಟು, ಆಮೇಲೆ ಜಲ್ದಿ ರೀಚ್ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಬೈಕ್ ಟ್ಯಾಕ್ಸಿ ಅನ್ನೋದು ಸಾಕಷ್ಟು ಈ ಒಂದು ಐ ಥಿಂಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಒಂದು ಪ್ರಭಾವವನ್ನು ಬೀರಿತ್ತು. ಜೊತೆಯಲ್ಲಿ ಕೆಲ್ಸಕ್ಕೆ ಹೋಗಿ ಬಂದು ಪಾರ್ಟ್ ಟೈಮ್ ಆಗಿ 2 ಅವರ್ 3 ಅವರ್ ಹುಡುಗರು, ಕಾಲೇಜ್ ಗೋವರ್ಸು, ಸೆಲ್ಫ್ ಡಿಪೆಂಡೆಂಟು ಅಂದರೆ ತಂದೆ ತಾಯಿ ಮೇಲೆ ಡಿಪೆಂಡ್ ಇಲ್ದಿರ ಅವರೇ ಇರುವಂಥ ಬೈಕಲ್ಲೇ ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ಮಾಡಿ ಕಾಲೇಜ್ ಫೀಸ್ ಕಟ್ಟೋದು, ಟ್ಯೂಷನ್ ಫೀಸ್ ಕಟ್ಟೋದು, ತಮ್ಮ ಕೆರಿಯರ್ನ ಮಾಡ್ಕೊಳ್ಳೋವಂಥವ್ರು, ಮತ್ತು ಎರಡೂ ಸರ್ಕಾರಗಳು ಬೆಲೆನ ಜಾಸ್ತಿ ಮಾಡೋದ್ರಿಂದ ಸಂಬಳ ಸಾಲದೆ ಕೆಲ್ಸಕ್ಕೆ ಹೋಗಿ ಬಂದು ಈ ಬೈಕ್ ಟ್ಯಾಕ್ಸಿ ಸರ್ವಿಸನ್ನು, ಅದು ಮೇಲಾಗ್ಬೋದು, ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ಎಲ್ಲರೂ ಸಹ ಈ ಸರ್ವಿಸನ್ನು ಕೊಟ್ಟು ಎಲ್ಲೋ ಒಂದು ಕಡೆ ಈ ಒಂದು ಬೆಳೆದಿರುವ ಟ್ರಾಫಿಕ್ಗೆ, ಆಮೇಲೆ ಕಂಜೆಷನ್ ಟ್ರಾಫಿಕ್ಗೆ ಒಂದು ಪರಿಹಾರ ಆಗಿತ್ತು. ಮತ್ತು ಸ್ಪೀಡಾಗಿ ರೀಚ್ ಆಗೋಕ್ಕೆ ಒಂದು ಪರಿಹಾರ ಆಗಿತ್ತು ಈ ಬೈಕ್ ಟ್ಯಾಕ್ಸಿ. ಜೊತೆಯಲ್ಲಿ ಆರ್ಥಿಕತೆ, ಆಟೋಗೆ 200 ರೂಪಾಯಿ ಆಯಿತು ಅಂದರೆ ಕ್ಯಾಬ್ಗೆ 300-400 ರೂಪಾಯಿ ಆಯಿತು ಅಂತಂದರೆ 70 ರೂಪಾಯಿ 80 ರೂಪಾಯಿನಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿ ಆರ್ಥಿಕವಾಗಿ ಇವತ್ತಿನ ಸಾಮಾನ್ಯ ಜನರಿಗೆ ವರ್ಕೌಟ್ ಆಗೋದು. ಎಲ್ಲರೂ ಈ ಶ್ರೀಮಂತ ರಾಜಕಾರಣಿಗಳಿಗೆಲ್ಲ ಹೆಲಿಕಾಪ್ಟರ್ಗಳನ್ನು HL ಮಡಗಿ ಹೆಲಿಕಾಪ್ಟರ್ ಹಾರಿ ಸಾವಿರಾರು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿರುವಂಥ ಸಾಮಾನ್ಯ ಜನ ಯಾರತ್ರನೂ ಆ ರೀತಿ ಹಣ ಇಲ್ಲ. ಸಾಮಾನ್ಯ ಜನರ ಹತ್ರ ಈ ಸರ್ಕಾರಗಳ ಬೆಲೆ ಏರಿಕೆಯಿಂದ ಆರ್ಥಿಕವಾಗಿ ಕುಗ್ಗೋಗಿದ್ದಾರೆ. ಈ ಕುಗ್ಗೋಗಿರೋ ಸಮಯದಲ್ಲಿ ಈ ಬೈಕ್ ಟ್ಯಾಕ್ಸಿಗಳನ್ನು ಆಲ್ಟರ್ನೇಟಿವ್ ಆಗಿ ಬಳಸ್ತಾ ಇದ್ರು. ಮತ್ತು ಈ ಬೈಕ್ ಟ್ಯಾಕ್ಸಿಗಳನ್ನು ಸುಮಾರು 3 ಲಕ್ಷ ಸರ್ವಿಸ್ ಕೊಟ್ಟು ಅವರು ಕೂಡ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡಿದ್ರು. ಜೊತೆಯಲ್ಲಿ ಈ ಸ್ವಯಂ ಉದ್ಯೋಗವಲ್ಲದೆ ಯಾವುದಾದ್ರು ಡೆಸ್ಟಿನೇಷನ್ಗೆ ಎಮರ್ಜೆನ್ಸಿ, ಒಂದು ಆಸ್ಪತ್ರೆಗೆ ಹೋಗಬೇಕು, ಒಂದು ಕೋರ್ಟ್ಗೆ ಹೋಗಬೇಕು, ಅಥವಾ ಯಾವುದಾದ್ರೂ ಸಾವಾಯಿತು ಅಲ್ಲಿಗೆ ರೀಚ್ ಆಗಬೇಕು ಅಂದರೆ ಈ ಬೈಕ್ ಟ್ಯಾಕ್ಸಿಗಳು ಒಂದು ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಯಾಕೆ ಅಂದರೆ ಒಂದು ಕಡೆ ಸೇಫು, ಇನ್ನೊಂದು ಕಡೆ ಆರ್ಥಿಕತೆ. ಆಮೇಲೆ ನಾನು ಯಾವುದ್ರಲ್ಲಿ ಹೋಗ್ತೀನೋ ಅದನ್ನು ಡಿಸೈಡ್ ಮಾಡೋವಂಥ ಅಧಿಕಾರವನ್ನು ಕಾನೂನಾತ್ಮಕವಾಗಿ ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ. ನಾನು ಹೆಲಿಕಾಪ್ಟರ್ ಹೋಗೋದು ಅದು ನನ್ನ ಇಚ್ಛೆ, ಅಥವಾ ನಾನು ಟ್ರೈನಲ್ಲಿ ಹೋಗ್ಬೇಕಾ ಅದು ನನ್ನ ಇಚ್ಛೆ, ಬಸ್ಸಲ್ಲಿ ಹೋಗ್ಬೇಕಾ ನನ್ನ ಇಚ್ಛೆ, ನಾನು ಟ್ಯಾಕ್ಸಿನಲ್ಲಿ ಹೋಗ್ಬೇಕಾ ಆಟೋನಲ್ಲಿ ಹೋಗ್ಬೇಕಾ ಅದು ನನ್ನ ಇಚ್ಛೆ, ಅಕಸ್ಮಾತ್ ಬೈಕಲ್ಲಿ ಹೋದ್ರು ಕೂಡ ಅದು ನನ್ನ ಇಚ್ಛೆ ಅಂತ ಹೇಳ್ತಾ, ಈಗ ಕೆಲಸಕ್ಕೆ ಹೋಗಿ ಬಂದು ಈ ಎರಡೂ ಸರ್ಕಾರಗಳು ಮಾಡಿರುವಂಥ ಬೆಲೆ ಏರಿಕೆಯಲ್ಲಿ ಒಂದಷ್ಟು 3-3.5 ಲಕ್ಷ ಜನ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡಿದ್ರು. ತಮ್ಮ ಬೈಕನ್ನು ಬಳಸಿ ಯಾವುದೇ ಕಳ್ತನ ಮಾಡ್ತಾ ಇರಲಿಲ್ಲ, ಯಾವುದೇ ಅತ್ಯಾಚಾರ ಮಾಡ್ತಾ ಇರಲಿಲ್ಲ, ಯಾವುದೇ ಕ್ರೈಮ್ ಮಾಡ್ತಾ ಇರಲಿಲ್ಲ. ಆರ್ಥಿಕವಾಗಿ ತಮಗೆ ಸಪೋರ್ಟ್ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನು, ಈ ಒಂದು ಸರ್ವಿಸನ್ನು ಕೊಟ್ಟು ಸಂಪಾದನೆ ಮಾಡ್ತಾ ಇದ್ರು. ಅವರ 3 ಲಕ್ಷ ಜನರ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಹಾಕದಂಥ ಈ ಒಂದು ಸರ್ಕಾರದ ನಡೆ ಎಷ್ಟರ ಮಟ್ಟಿಗೆ ಸರಿ? ನಾವು ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಮತ್ತೆ ವಾಪಸ್ಸು ಸಮಾಜಕ್ಕೆ, ಈ ಒಂದು ಸೊಸೈಟಿಗೆ ಸರ್ಕಾರ ಬಿಡಬೇಕು ಅಂತ ನಾವು ಈ ಒಂದು ಸರ್ಕಾರದ ನಡೆಯನ್ನು ವಿರೋಧಿಸುತ್ತಾ ಬೈಕ್ ಟ್ಯಾಕ್ಸಿ ಮೇಲೆ 20-25 ಲಕ್ಷ ಜನ ಡಿಪೆಂಡ್ ಆಗಿದ್ರು. 3 ಲಕ್ಷಕ್ಕೂ ಹೆಚ್ಚು ಜನ ಈ ಸರ್ವಿಸನ್ನು ಕೊಡ್ತಾ ಇದ್ರು. ಸರ್ವಿಸ್ ತಗೊಳ್ತಾ ಇದ್ದಂಥ ನಾಗರಿಕರು ಖುಷಿಯಾಗಿದ್ರು, ಕೊಡ್ತಾರೋ ಖುಷಿಯಾಗಿದ್ರು. ಸರ್ಕಾರದ ತಕರಾರು ಯಾಕೆ? ಸರ್ಕಾರಗಳು ನಾವು 180 ರೂಪಾಯಿ ಕೊಡೋ ಕಡೆ 300 ರೂಪಾಯಿ 400 ರೂಪಾಯಿ ಆಟೋಗೋ ಕ್ಯಾಬ್ಗೋ ಕೊಟ್ಟು ಹೋದ್ರೆ, ನಮ್ಮ ಜೇಬಿಗೆ ಕತ್ತರಿ ಬೀಳಿದ್ರೆ ಸರ್ಕಾರ ಇದನ್ನು ಕಾಂಪನ್ಸೇಟೆಡ್ ಮಾಡೋಕ್ಕೆ ರೆಡಿ ಇದೆಯಾ? ನಾವು ಕ್ಯಾಬಲ್ಲಿ ಹೋಗೋಕ್ಕೆ ರೆಡಿ ಇದ್ದೀವಿ, ನಮ್ಮ ಬೈಕಲ್ಲಿ ಹೋಗ್ಬೇಕಾದ್ರೆ 80 ರೂಪಾಯಿ 70 ರೂಪಾಯಿ ಆಗ್ತಾ ಇದ್ವು. ಮಿಕ್ಕಿದ ಹಣವನ್ನು ಸರ್ಕಾರ ಸಬ್ಸಿಡಿ ಮಾಡೋದಾದರೆ ಈ ಒಂದು ನಡೆಯನ್ನು ನಾವು ಸ್ವಾಗತ ಮಾಡ್ತೀವಿ. ಆಮೇಲೆ ನಾವು ಜಲ್ದಿ ರೀಚ್ ಆಗ್ಬೇಕಾದ್ರೆ
ಕ್ಯಾಬಲ್ಲಿ ಮತ್ತು ಆಟೋದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನನ್ನ ಟ್ರಾನ್ಸ್ಪೋರ್ಟನ್ನು ನಾನು ನಿರ್ಧಾರ ಮಾಡುವಂಥ ಅಧಿಕಾರವನ್ನು ಈ ದೇಶದ ಸಂವಿಧಾನ ಕೊಟ್ಟಿದೆ. ನಾನು ಡಿಸೈಡ್ ಮಾಡ್ಕೊಂತೀನಿ ಬೈಕ್ ಟ್ಯಾಕ್ಸಿ ಇಲ್ಲ, ಅದಕ್ಕೆ ಬೇಕಾದಂಥ ಪ್ರೊಸೀಜರ್ಗಳನ್ನು ನಿರ್ಮಾಣ ಮಾಡಬೇಕಾದಂಥ ಸರ್ಕಾರ. ನಾನು ಬೈಕ್ ಟ್ಯಾಕ್ಸಿಗೆ ಪ್ರೊಸೀಜರ್ನೇ ಏನೋ ನಿರ್ಮಾಣ ಮಾಡಲ್ಲ. ಈ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿ ಅಂತ ಹೇಳಿ ಶ್ರೀಮಂತರ ಸಮಾಜಕ್ಕೆ ಏನಾದರೂ ಈ ಸರ್ಕಾರ ಕೂಗುಡ್ತಾ, ಆಮೇಲೆ ಇದ್ರ ಮೇಲೆ ಡಿಪೆಂಡ್ ಆದಂಥ 3 ಲಕ್ಷ ಸರ್ವಿಸ್ ಪ್ರೊವೈಡರ್ಸ್ ಗತಿ ಏನಾಗಬೇಕು? ಅವರೆಲ್ಲ ಸಮಾಜದಲ್ಲಿ ಕಳ್ತನ ಕ್ರೈಮ್ ಮಾಡಿ ಜೀವನ ಮಾಡಬೇಕಾ, ಅಥವಾ ಕಡಿಮೆ ರೇಟಲ್ಲಿ ಅತಿ ವೇಗವಾಗಿ ಅಥವಾ ಅತಿ ಶೀಘ್ರದಲ್ಲಿ ಬೇರೆ ವೆಹಿಕಲ್ ಕಂಪೇರ್ ಮಾಡಿದ್ರೆ ಶೀಘ್ರದಲ್ಲಿ ರೀಚ್ ಆಗ್ತಾ ಇದ್ದಂಥ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನು ಬಳಸ್ತಾ ಇದ್ದಂಥ ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ ಆಗಿರ್ಬೋದು, ಎಮರ್ಜೆನ್ಸಿ ಮತ್ತು ಆಫೀಸ್ಗೆ ಹೋಗುವಂಥವ್ರು ಅವ್ರ ಕತೆ ಏನಾಗಬೇಕು? ಆಮೇಲೆ ನಮ್ಮ ಈಗ ಬೈಕ್ ಟ್ಯಾಕ್ಸಿ ಬದಲು ಈ ಆಟೋ ಮತ್ತು ಕಾರುಗಳನ್ನು ಬಳಸಬೇಕಾದ್ರೆ ನಮ್ಮ ಜೇಬಿ ಮೇಲೆ ಬೀಳುವಂಥ ಕತ್ತರಿಯನ್ನು ಸರ್ಕಾರ ಕೊಡುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕು. ವಿ ಸ್ಟ್ಯಾಂಡ್ ಈ ಒಂದು ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ಸರ್ಕಾರ ಇಂಟ್ರೊಡ್ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಇದರ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನೇ ಮಾಡಬೇಕಾಗತ್ತೆ. ಇಟ್ಸ್ ಮೈ ರೈಟ್, ಸಂವಿಧಾನ ನನಗೆ ಹಕ್ಕು ಕೊಟ್ಟಿದೆ, ನಾನು ಬೈಕ್ ಟ್ಯಾಕ್ಸಿಲಿ ಹೋಗ್ತೀನಿ. ಅದಕ್ಕೆ ಬೇಕಾದಂಥ ಕಾನೂನು ರೂಪರೇಷೆಗಳನ್ನು ರಾಜ್ಯ ಸರ್ಕಾರ ರಚಿಸಬೇಕೇ ಹೊರತು ಅದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿರೋದು ಎಲ್ಲೋ ಒಂದು ಕಡೆ ನಿಮ್ಮ ಏಡಿತನ ಅನಿಸುತ್ತೆ. ಆಮೇಲೆ ಕಾನೂನು ಜ್ಞಾನವಿಲ್ಲದೆ ಸಂವಿಧಾನದ ಜ್ಞಾನವಿಲ್ಲದಂಥ ಸರ್ಕಾರ, ಆಮೇಲೆ ಜನ ವಿರೋಧಿ ಮತ್ತು ಬಡವರ ವಿರೋಧಿ ಸರ್ಕಾರ ಇದು ಅಂತ ಹೇಳುತ್ತಾ ಈ ಒಂದು ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಈ ಬ್ಯಾನನ್ನು ನೀವು ವಿಡ್ರಾ ಮಾಡಬೇಕು ಅಂತ ಹೇಳುತ್ತಾ ಆ ಸರ್ವಿಸನ್ನು ಬಳಸ್ತಾ ಇದ್ದಂಥ ಎಲ್ಲರ ಪರವಾಗಿ ಮತ್ತು ಈ ಒಂದು ಟ್ಯಾಕ್ಸಿ ಸರ್ವಿಸನ್ನು ಕೊಡ್ತಾ ಇದ್ದಂಥ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಂಥ ಎಲ್ಲರ ಪರವಾಗಿ ಈ ವಿಡಿಯೋನ ಮಾಡಿ ಈ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಪ್ಲೀಸ್ ವಾಟ್ಸಪ್ ಯುವರ್ ಒಪಿನಿಯನ್, ನಿಮ್ಮ ಅಭಿಪ್ರಾಯ. ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿದ್ದನ್ನು ಸರಿಯಾ? ನಿಮ್ಮ ಅಭಿಪ್ರಾಯವನ್ನು ಬೈಕ್ ಟ್ಯಾಕ್ಸಿಯನ್ನು ಸರ್ಕಾರ ಬಂದ್ ಮಾಡಿದೆ. ಸುಮಾರು 18% ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ನು ಈ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನು ಬಳಸ್ತಾ ಇದ್ರು. ಬೆಂಗಳೂರಲ್ಲಿ ಸುಮಾರು 25-30 ಲಕ್ಷ ಜನ ಈ ಸರ್ವಿಸನ್ನು ಬಳಸ್ತಾ ಇದ್ರೆ, ಸ್ಟೂಡೆಂಟ್ಸ್ ಆಗಿರ್ಬೋದು, ಟ್ಯೂಷನ್ಗೆ ಹೋಗೋಕ್ಕೆ, ಸ್ಪೆಷಲ್ ಕ್ಲಾಸ್ಗೆ ಹೋಗೋಕ್ಕೆ, ಕಾಲೇಜ್ಗೆ ಹೋಗೋಕ್ಕೆ, ಎಮರ್ಜೆನ್ಸಿಗೆ, ಕೋರ್ಟ್ಗೆ ಹೋಗೋಕ್ಕೆ, ಆಸ್ಪತ್ರೆಗೆ ಹೋಗೋಕ್ಕೆ, ಆಫೀಸ್ಗೆ ಹೋಗೋಕ್ಕೆ, ಇಂಥ ವಿಚಾರ ಅಂತೆಲ್ಲ ಇಷ್ಟು 15-20 ಲಕ್ಷ ಜನ ಈ ಬೈಕ್ ಟ್ಯಾಕ್ಸಿಗಳನ್ನು ಬಳಸ್ತಾ ಇದ್ರು. ಕಾರಣ ಯಾಕೆ ಅಂತಂದರೆ, ಒಂದು ಕ್ಯಾಬ್ ಮತ್ತು ಆಟೋಗಳಿಗೆ ಕಂಪೇರ್ ಮಾಡಿದ್ರೆ ಸ್ಪೇಸ್ ಕಡಿಮೆ ಇರುತ್ತೆ, ಆರ್ಥಿಕವಾಗಿ ಇವೆರಡು ಕಂಪೇರ್ ಮಾಡಿದ್ರೆ ಕಡಿಮೆ ರೇಟು, ಆಮೇಲೆ ಜಲ್ದಿ ರೀಚ್ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಬೈಕ್ ಟ್ಯಾಕ್ಸಿ ಅನ್ನೋದು ಸಾಕಷ್ಟು ಈ ಒಂದು ಐ ಥಿಂಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಒಂದು ಪ್ರಭಾವವನ್ನು ಬೀರಿತ್ತು. ಜೊತೆ